ಅತ್ತೆ ಸೊಸೆ ಸೀರೆ ವ್ಯಾಪಾರದ ಹೊಸ ಕಥೆ. ಮೈಸೂರಿನ ಸಮೀಪದ ಒಂದು ಹಳ್ಳಿಯಲ್ಲಿ ಲಲಿತಮ್ಮ ಮತ್ತು ಅವಳ ಸೊಸೆ ಕಾವ್ಯ ವಾಸಿಸುತ್ತಿದ್ದರು. ಲಲಿತಮ್ಮ ಕೈಯಲ್ಲಿ ಅದ್ಭುತವಾದ ಕೈಮಗ್ಗ ಸೀರೆಗಳ ಜ್ಞಾನವಿತ್ತು. ಕಾವ್ಯಗೆ ಕಂಪ್ಯೂಟರ್ ಜ್ಞಾನ ಮತ್ತು ಹೊಸ ಆಲೋಚನೆಗಳಿದ್ದವು. ಮನೆಯ ಖರ್ಚು ಹೆಚ್ಚಾದಾಗ ಇಬ್ಬರು ಸೇರಿ ಏನಾದರೂ ಕೆಲಸ ಶುರು ಮಾಡೋಣ ಎಂದು ತೀರ್ಮಾನಿಸಿದರು. ಒಂದು ದಿನ ಕಾವ್ಯ ಹೇಳಿತು, ಅತ್ತೆ, ನಿಮ್ಮ ಕೈಮಗ್ಗ ಸೀರೆಗಳು ತುಂಬಾ ವಿಶೇಷ. ನಾವು ಅವನ್ನು ಬ್ರ್ಯಾಂಡ್ ಮಾಡಿ ಮಾರಾಟ ಮಾಡಿದರೆ ಹೇಗೆ? ಲಲಿತಮ್ಮ ಸ್ವಲ್ಪ ಸಂಶಯಪಟ್ಟರೂ ಸೊಸೆಯ ಆತ್ಮವಿಶ್ವಾಸ ನೋಡಿ ಒಪ್ಪಿಕೊಂಡರು. ಇಬ್ಬರು ಹತ್ತಿರದ ನೇಕಾರರನ್ನು ಭೇಟಿ ಮಾಡಿ ನೇರವಾಗಿ ಸೀರೆಗಳನ್ನು ಖರೀದಿಸಲು ಆರಂಭಿಸಿದರು. ಲಲಿತಾ ಕಾವ್ಯ ಸೀರೆ ಸಂಗ್ರಹ ಎಂಬ ಹೆಸರಿನಲ್ಲಿ ಒಂದು ಸಣ್ಣ ಅಂಗಡಿ ತೆರೆಯಿದರು. ಅಂಗಡಿಯೊಳಗೆ ಬಣ್ಣ ಬಣ್ಣದ ಇಲ್ಕಲ್, ಕಾಟನ್ ಮತ್ತು ಸಿಲ್ಕ್ ಸೀರೆಗಳನ್ನು ಅಚ್ಚುಕಟ್ಟಾಗಿ ಅಲಂಕರಿಸಿದರು. ಕಾವ್ಯ ಮೊಬೈಲ್ ಮೂಲಕ ಫೋಟೋ ತೆಗೆದು ವಾಟ್ಸ್ಆಪ್ ಗುಂಪುಗಳಲ್ಲಿ ಹಂಚಿಕೊಳ್ಳುತ್ತಿತ್ತು. ಮೊದಲಿಗೆ ಜನರು ಮನೆಯಲ್ಲೇ ಮಾಡಿದ ವ್ಯಾಪಾರ ಎಷ್ಟು ದಿನ ಎಂದು ಮಾತನಾಡುತ್ತಿದ್ದರು. ಆದರೆ ಲಲಿತಮ್ಮ ಗ್ರಾಹಕರಿಗೆ ಸೀರೆಗಳ ವಿಶೇಷತೆಗಳನ್ನು ವಿವರಿಸುತ್ತಿದ್ದರು. ಯಾವ ಸೀರೆ ಯಾವ ಹಬ್ಬಕ್ಕೆ ಸೂಕ್ತವೆಂದು ಹೇಳುತ್ತಿದ್ದರು. ಕಾವ್ಯ ಆರ್ಡರ್ಗಳನ್ನು ಸರಿಯಾಗಿ ನೋಂದಾಯಿಸಿ ಸಮಯಕ್ಕೆ ಸರಿಯಾಗಿ ತಲುಪಿಸುತ್ತಿತ್ತು. ಒಂದು ದಿನ ಊರಿನ ದೊಡ್ಡ ಜಾತ್ರೆ ನಡೆಯಿತು. ಇಬ್ಬರೂ ಜಾತ್ರೆಯಲ್ಲಿ ಸ್ಟಾಲ್ ಹಾಕಿದರು. ವಿಶೇಷ ರಿಯಾಯಿತಿ ನೀಡಿದರು. ಕಾವ್ಯ ಹೊಸ ಆಫರ್ ಘೋಷಿಸಿತು. ಒಂದು ಸೀರೆ ಕೊಳ್ಳಿದರೆ ಉಚಿತವಾಗಿ ಜರಿ ಬ್ಲೌಸ್ ಪೀಸ್. ಜನರು ತುಂಬಾ ಖುಷಿಪಟ್ಟರು. ಆ ದಿನವೇ ಹೆಚ್ಚಿನ ಸೀರೆಗಳು ಮಾರಾಟವಾದವು. ವ್ಯಾಪಾರ ನಿಧಾನವಾಗಿ ಬೆಳೆಯಿತು. ಕೆಲ ತಿಂಗಳಲ್ಲಿ ಅವರು ಎರಡನೇ ಅಂಗಡಿಯನ್ನು ತೆರೆದರು. ಹಳ್ಳಿಯ 2 ಹುಡುಗಿಯರಿಗೆ ಕೆಲಸ ನೀಡಿ ಅವರಿಗೆ ಸ್ವಾವಲಂಬನೆಯ ದಾರಿ ತೋರಿಸಿದರು. ಲಲಿತಮ್ಮ ಹೆಮ್ಮೆಯಿಂದ ಹೇಳಿದರು, ನಮ್ಮ ಒಗ್ಗಟ್ಟೇ ನಮ್ಮ ಶಕ್ತಿ. ಈ ಕಥೆಯ ಪಾಠ, ಅನುಭವ ಮತ್ತು ಹೊಸ ಆಲೋಚನೆ ಸೇರಿ ಬಂದರೆ ಯಶಸ್ಸು ಖಚಿತ. ಅತ್ತೆ ಸೊಸೆ ನಡುವೆ ಪ್ರೀತಿ ಮತ್ತು ನಂಬಿಕೆಯಿದ್ದರೆ ಕುಟುಂಬವು ಬೆಳೆಯುತ್ತದೆ, ಕನಸುಗಳು ನೆರವೇರುತ್ತವೆ.